ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಹೊಸ ವರ್ಷಾಚರಣೆಯನ್ನ ಶಾಂತಿಯುತವಾಗಿ ಆಚರಣೆ ಮಾಡಿ, ತೊಂದರೆ ಕೊಟ್ಟರೆ ಕಠಿಣ ಕ್ರಮ, ಡಿಸಿ ಕೆಎಸ್ ಲತಾ ಕುಮಾರಿ ಎಚ್ಚರಿಕೆ. ಅರೆಹಳ್ಳಿ ವಾರದ ಸಂತೆಯಲ್ಲಿ ಹಗಲು ದರೋಡೆ, ಪಾರ್ಕಿಂಗ್ನಲ್ಲಿದ್ದ 15ಕ್ಕೂ ಹೆಚ್ಚು ವಾಹನಗಳ ಗಾಜು ಪುಡಿ, ಲಕ್ಷಾಂತರ ರೂಪಾಯಿ ಹಾನಿ, ನಗದು ಕಳವು. ಜಿಲ್ಲೆಯಲ್ಲೂ ಹೊಸ ವರ್ಷ ಆಚರಣೆ ಹಾಗೂ ಸ್ವಾಗತಕ್ಕೆ ಎಲ್ಲರೂ ಅಣಿಯಾಗಿದ್ದು, ನ್ಯೂ ಇಯರ್ ಆಚರಣೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ತನ್ನದೇ ಭದ್ರತೆ ವ್ಯವಸ್ಥೆ ಮಾಡಿಕೊಂಡಿದೆ. ಯಾರು ಕೂಡ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದಂತೆ ಶಾಂತಿಯುತವಾಗಿ ಹೊಸ ವರ್ಷ ಆಚರಣೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಮನವಿ ಮಾಡಿದರು. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಅವರು, ಹಾಸನದ ಜನತೆಗೆ ಹೊಸ ವರ್ಷ ಶುಭಾಶಯ ಕೋರುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಹೊಸ ವರ್ಷ ಆಚರಣೆ ಮಾಡಲಾಗುತ್ತಿದೆ. ಈ ಬಾರಿಯೂ ಎಲ್ಲ ಆಚರಣೆ ಶಾಂತಿಯುತವಾಗಿರಲಿ. ಜಿಲ್ಲೆಯಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿವೆ. ಆಲೂರು, ಸಕಲೇಶಪುರದ ಹೋಮ್ ಸ್ಟೇಗಳಿಗೆ ಹೆಚ್ಚಿನ ಪ್ರವಾಸಿಗರು ಬರಲಿದ್ದಾರೆ. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಾಲೂಕು ಮಟ್ಟದಲ್ಲಿ ದಂಡಾಧಿಕಾರಿಗಳು, ಪೊಲೀಸ್, ಅಬಕಾರಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳೊಂದಿಗೆ ಈಗಾಗಲೇ ಸಭೆ ನಡೆಸಿ ಅಗತ್ಯ ಮುನ್ಸೂಚನೆ ನೀಡಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಹೊಸದಾಗಿ ಯಾವುದೇ ನಿಯಮಾವಳಿ ಸೂಚಿಸಿಲ್ಲ. ರಾಜ್ಯ ಮಟ್ಟದಲ್ಲಿ ಏನೆಲ್ಲ ನಿಯಮಾವಳಿ ಅನ್ವಯ ಆಗಿದೆಯೋ ಅದೇ ರೀತಿಯ ಷರತ್ತುಗಳು ಜಿಲ್ಲೆಗೂ ಅನ್ವಯ ಆಗಲಿವೆ. ವಿಶೇಷ ಅಥವಾ ಹೊಸ ಆದೇಶ ಹೊರಡಿಸುವ ಬಗ್ಗೆ ಪೊಲೀಸ್ ಇಲಾಖೆ ಕಡೆಯಿಂದ ಯಾವುದೇ ಕೋರಿಕೆ ಬಂದಿಲ್ಲ. ಹಾಗಾಗಿ ಯಾವುದೇ ಆದೇಶ ಹೊರಡಿಸಿಲ್ಲ. ಆದರೆ ಪೊಲೀಸ್ ಅನುಮತಿ ಇಲ್ಲದೆ ಗುಂಪು ಆಚರಣೆ ಬೇಡ. ಒಂದು ವೇಳೆ ಶಾಂತಿಗೆ ಭಂಗ ತರುವ ಕೆಲಸ ಆದರೆ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಎಚ್ಚರಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತುಂಬ ಸಂಭ್ರಮದಿಂದ ಹೊಸ ವರ್ಷವನ್ನು ಒಂದು ಆಚರಣೆ ಮಾಡಲಾಗ್ತಾ ಇದೆ. ಈಗ ಹೇಳಬೇಕು ಅಂದರೆ ಪ್ರತಿ ವರ್ಷ ತುಂಬ ಶಾಂತಿಯುತವಾಗಿ ನಡೆದಿದೆ. ಆದರೆ ನಮ್ಮ ಜಿಲ್ಲೆ ಅದರಲ್ಲೂ ಒಂದು ಪ್ರವಾಸಿ ತಾಣವಾಗಿರೋದ್ರಿಂದ ಮತ್ತು ಅನೇಕ ಪ್ರವಾಸಿ ತಾಣಗಳಿರೋದ್ರಿಂದ ಅದರಲ್ಲೂ ಮುಖ್ಯವಾಗಿ ನಮ್ಮ ಸಕಲೇಶಪುರದಲ್ಲಿ ಅನೇಕ ಹೋಮ್ ಸ್ಟೇಸ್ ಮತ್ತು ರೆಸಾರ್ಟ್ಸ್ ಮತ್ತು ಹೋಟೆಲ್ ಇವೆಲ್ಲ ತುಂಬ ವಿಜೃಂಭಣೆಯಿಂದ ಅಲ್ಲಿ ಪ್ರವಾಸಿಗರು ಅತಿ ಹೆಚ್ಚು ಬರೋ ನಿರೀಕ್ಷೆ ಈ ಸರಿ ಇದೆ. ಅದಕ್ಕೆ ನಮಗೆ ಸವಾಲಾಗಿ ನಿಲ್ಲೋದು ಮೂಲಭೂತ ಸೌಕರ್ಯಗಳು. ಅಂತಹ ಒಂದು ಸಡನ್ನಾಗಿ ಪ್ರವಾಸಿಗರ ಟೂರಿಸ್ಟ್ಗಳ ದಟ್ಟಣೆ ನಮಗೆ ಜಾಸ್ತಿ ಆಗ್ತದೆ. ಹಾಗಾಗಿ ಈ ಮೂಲಕ ನಾವು ಹೇಳೋದು, ಈಗ ನಾವು ಎಲ್ಲ ನಮ್ಮ ತಾಲೂಕು ಮಟ್ಟದಲ್ಲಿ ತಾಲೂಕು ದಂಡಾಧಿಕಾರಿಗಳು ಅಂದರೆ ತಾಲೂಕು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರ ಜೊತೆಯಲ್ಲಿ ಒಂದು ಸಭೆ ಆಗಿದೆ. ಮತ್ತು ಪೊಲೀಸ್ ಇಲಾಖೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ಈ ಇಲಾಖೆ ವತಿಯಿಂದ ನಾವೆಲ್ಲ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಈ ಬಾರಿಯೂ ಸಹ ಶಾಂತಿಯುತವಾಗಿ ನಡಿಬೇಕು. ತುಂಬ ಹೆಚ್ಚಿನ ಪ್ರವಾಸಿಗರ ನಿರೀಕ್ಷೆ, ಅದರಲ್ಲೂ ಈ ಎರಡು ಆಲೂರು ಮತ್ತು ನಮ್ಮ ಸಕಲೇಶಪುರ ತಾಲೂಕುಗಳಲ್ಲಿ ನಮ್ಮಲ್ಲಿ ನಿರೀಕ್ಷೆ ಇದೆ. ಬಟ್ ನಿಮಗೆ ಗೊತ್ತಿರೋ ಹಾಗೆ ಅಂತಹ ತುಂಬ ಶಾಂತಿಯುತವಾಗಿ ಇದುವರೆಗೂ ನಡೆದು ಬಂದಿದೆ. ಈ ಬಾರಿಯೂ ಸಹ ಶಾಂತಿಯುತವಾಗಿ ಹೊಸ ವರ್ಷವನ್ನು ಆಚರಿಸಲಾಗ್ತದೆ ಮತ್ತು ಅದಕ್ಕೆ ತಯಾರಿಯನ್ನು ಸಹ ನಡೆಸಲಾಗಿದೆ. ಆ್ಯಕ್ಚುಲಿ ನಾವು ಅವ್ರಿಗೆ ಡೈರೆಕ್ಷನ್ ಕೊಡೋದಕ್ಕಿಂತ ಅವರ ಕೋರಿಕೆ ನಮಗೆ ಬಂದಿದೆ. ಏನು ಅಂತಂದರೆ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಮುಖ್ಯವಾಗಿ ಬೇಕಾಗ್ತದೆ. ಯಾಕಂದರೆ ಒಂದು ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತದೆ. ಇನ್ಫ್ರಾಸ್ಟ್ರಕ್ಚರ್ಸ್ ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಪ್ರಾಪರ್ ಲೇನ್ ಮೂಮೆಂಟ್ಸ್ ಇರ್ಬೋದು, ಟ್ರಾಫಿಕ್ ಮೂಮೆಂಟ್ಸ್ಗಳಿರಬಹುದು. ಈ ಎಲ್ಲ ಒತ್ತಡಗಳಲ್ಲಿ ಅವರು ಒಳಗಾಗ್ತಾರೆ. ಸೊ ಹಾಗಾಗಿ ನಾವು ಅವ್ರಿಗೆ ನಿರ್ದೇಶನ ಕೊಡೋದಕ್ಕಿಂತ ಹೆಚ್ಚಾಗಿ ಅವರು ನಮ್ಮಲ್ಲಿ ಕೋರಿಕೆ ಏನು ಇದೆ, ನಾವು ಶಾಂತಿಯುತವಾಗಿ ನಾವು ಸಂಭ್ರಮಾಚರಣೆಯನ್ನು ಮಾಡ್ತೇವೆ. ಆದರೆ ನಮಗೆ ಮೂಲಭೂತ ಸೌಕರ್ಯಗಳು ಮತ್ತು ನಿಮ್ಮ ಸಪೋರ್ಟ್ ನಮ್ಮ ಪ್ರವಾಸಿಗೆ, ಯಾಕಂದರೆ ನಾವು ಈ ಜಿಲ್ಲೆಯನ್ನು ಒಂದು ಪ್ರವಾಸಿಗರ ತಾಣವನ್ನಾಗಿ, ಅಂದರೆ ಟೂರಿಸ್ಟ್ ಫ್ರೆಂಡ್ಲಿ ತಾಣ ಆಗಬೇಕು ಅಂದರೆ ಇವೆಲ್ಲ ನಾವು ಇದೆಲ್ಲ ಟ್ರೇಡ್ ಫೆಸಿಲಿಟೇಷನ್ ನಾವು ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಬೇಕಾಗ್ತದೆ. ನಿರ್ಬಂಧ ಯಾವ ಪ್ರದೇಶಕ್ಕೂ ಆಗಿಲ್ಲ. ನಾವು ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತದಿಂದ ಯಾವುದೇ ರೆಗ್ಯುಲೇಷನ್ಸ್, ನಿರ್ದೇಶನ್ಸ್, ಬ್ಯಾನ್ಗಳನ್ನು ಅಥವಾ ಇತರೆ ರೂಟ್ ಚೇಂಜಿಂಗ್ ಅಥವಾ ಯಾವುದೇ ನಿರ್ಬಂಧಗಳನ್ನು ನಮ್ಮ ಕಡೆಯಿಂದ ಯಾವುದೂ ಹೇರಿಲ್ಲ. ಯಾವುದು ರಾಜ್ಯ ಮಟ್ಟದಲ್ಲಿ ನಿಯಮಗಳು ಅನ್ವಯ ಆಗ್ತದೆ ಅದು ಸಹ ಜಿಲ್ಲೆಗೆ ಅನ್ವಯ ಆಗುತ್ತೆ. ಇಲ್ಲ, ಅದು ರಾಜ್ಯ ಮಟ್ಟದಲ್ಲಿ ಯಾವುದು ಸರ್ಕ್ಯುಲರ್ ನಮ್ಮ ನಿರ್ದೇಶನ ಇದೆ ಪೊಲೀಸ್ ಇಲಾಖೆಗೆ ಅದಕ್ಕೆ ಒಳಪಡುತ್ತೆ. ಅದರ ಹೊರತಾಗಿ ಯಾವುದೇ ವಿಶೇಷ ಆದೇಶವನ್ನು ನಮ್ಮ ಕಡೆಯಿಂದ ಹೊರಡಿಸಿಲ್ಲ. ಅಂತಹ ಕೋರಿಕೆಗಳು ನಮಗೆ ಪೊಲೀಸ್ ಇಲಾಖೆಯಿಂದನೂ ಬಂದಿಲ್ಲ. ಸೊ
ಹಾಗಾಗಿ ಬೇಲೂರು ತಾಲೂಕಿನ ಅರೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಾರದ ಸಂತೆಯಲ್ಲಿ ಕಿಡಿಗೇಡಿಗಳ ಗುಂಪೊಂದು ಹಗಲು ದರೋಡೆ ನಡೆಸಿದ್ದು ವ್ಯಾಪಾರಸ್ಥರ 10 ವಾಹನಗಳ ಗಾಜುಗಳನ್ನು ಒಡೆದು ನಗದು ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ದೋಚಿದ್ದಾರೆ. ಸೋಮವಾರದ ಸಂತೆಗೆ ಆಗಮಿಸಿದ್ದ ವ್ಯಾಪಾರಸ್ಥರು ತಮ್ಮ ಟಾಟಾ ಏಸ್ ಪಿಕಪ್ ಸೇರಿದಂತೆ ಸುಮಾರು 15 ವಾಹನಗಳನ್ನು ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ರು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ವಾಪಸ್ ಬಂದು ನೋಡಿದಾಗ ವಾಹನಗಳ ಗಾಜುಗಳನ್ನು ಧ್ವಂಸಗೊಳಿಸಿ ಡ್ಯಾಶ್ಬೋರ್ಡ್ನಲ್ಲಿದ್ದ ಸುಮಾರು 30,000 ರೂಪಾಯಿ ನಗದು ಹಾಗೂ ಬ್ಯಾಟರಿಗಳನ್ನು ಕಳವು ಮಾಡಿರುವುದು ಬೆಳಕಿಗೆ ಬಂದಿದೆ. ಕಳೆದ 20 ವರ್ಷಗಳಿಂದ ಇಲ್ಲದ ಇಂತಹ ಭೀತಿ ಈಗ ಶುರುವಾಗಿರುವುದು ವ್ಯಾಪಾರಸ್ಥರನ್ನ ಆತಂಕಕ್ಕೆ ಈಡು ಮಾಡಿದೆ. 20 ವರ್ಷದಿಂದ ಇಲ್ಲಿ ಸಂತೆ ವ್ಯಾಪಾರ ಮಾಡ್ತಾ ಇದ್ದೀವಿ. ಜೊತೆಗೆ ಗಾಡಿನೂ ತರ್ತಾ ಇದ್ದೀವಿ. ಗಾಡಿ ಪ್ರತಿದಿನ ತಂದು ಇಲ್ಲೇ ನಿಲ್ಲಿಸ್ತೀವಿ. ಸೋಮವಾರ ಪ್ರತಿ ವಾರಕ್ಕೆ ಸೋಮವಾರ ದಿವಸ ಇಲ್ಲೇ ತಂದು ಇಲ್ಲೇ ನಿಲ್ಲಿಸ್ತಿದ್ದು. ಯಾವುದೇ ಅನಾಹುತ ಇಲ್ಲಿವರೆಗೂ ಆಗಿರಲಿಲ್ಲ. ಈಗ ಇವತ್ತು ಮಧ್ಯಾಹ್ನ 2:30ಕ್ಕೆ 2:30 ಮೇಲ್ಪಟ್ಟು ಯಾರೋ ಕಿಡಿಗೇಡಿಗಳು ಆಗದಿದ್ದರು ಇಲ್ಲ ಆಗೋರೋ ಗೊತ್ತಿಲ್ಲ, ಅವರು ಬಂದು ನಮ್ಮ ಪ್ರತಿಯೊಂದು ಗಾಡಿನ ಹೊಡೆದ್ಬಿಟ್ಟು ಮತ್ತೆ ಡ್ಯಾಶ್ ಬೋರ್ಡ್ ಓಪನ್ ಮಾಡಿ ನಮ್ಮದು ದುಡ್ಡು ನಂದು 6,000 ದುಡ್ಡು, ಇನ್ನೊಬ್ರು ಗಾಡಿ ಇದ್ದು ಒಂದು 25,000 ದುಡ್ಡನ್ನೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಅದನ್ನು ದಯಮಾಡಿ ಇವರು ಕೊಡಿಸ್ಬೇಕು ಅಂತ ಹೇಳಿ ಕೇಳ್ಕೊಂಡು ನಾವು ಪ್ರತಿ ಸೋಮವಾರ ಸಂತೆಗೆ ಬರ್ತೀವಿ. ಪ್ರತಿ ಸೋಮವಾರ ಅರಳಿ ಸಂತೆಗೆ ಬರ್ತಿದ್ದು. ಇಲ್ಲಿ ಪಾರ್ಕಿಂಗ್ ಮಾಡ್ತಿದ್ದು. ಪ್ರತಿಯೊಂದು 10-15 ವೆಹಿಕಲ್ ನಿಲ್ಲುತ್ತೆ. ಈ 10-15 ವೆಹಿಕಲಲ್ಲಿ ಒಂದು 10 ಗಾಡಿದು ಗ್ಲಾಸ್ಗಳು ಎಲ್ಲ ಲೆಫ್ಟ್ ಸೈಡು ರೈಟ್ ಸೈಡು ಗ್ಲಾಸ್ಗಳು ನೋಡಿದ್ದಾರೆ, ಕಿಟಕಿ ಗ್ಲಾಸ್ಗಳನ್ನು. ಹಾಗೆ ಡ್ಯಾಶ್ ಬೋರ್ಡ್ನೆಲ್ಲ ಕಿತ್ತಾಕಿದ್ದಾರೆ. ಕೆಲವೊಬ್ಬರು ಅಮೌಂಟ್ ಇಟ್ಟಿದ್ದಾರೆ, ಕೆಲವೊಬ್ರದ್ದು ಅಮೌಂಟ್ ಹೋಗಿದೆ. ಅಮೌಂಟು ಹುಡುಕಿಸ್ಕೊಡ್ಬೇಕು ಅಂತ ಪೊಲೀಸ್ನವ್ರಲ್ಲಿ ಕೇಳ್ಕೊತಾರೆ. ಹೇಳಿ, ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಇದೇ ಫಸ್ಟ್ 5 ವರ್ಷದಿಂದ ಸಂತೆಗೆ ಇಲ್ಲಿಗೆ ಬರ್ತಾ ಇದ್ದೀವಿ. ಸೋಮವಾರ ದಿವಸ ಸಂತೆ ಪಾರ್ಕಿಂಗಿಗೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ, ಅದೊಂದು ಸರಿಯಾದ ರೀತಿ ಮಾಡಿಕೊಡಿ. ಈಗ ಡೈಲಿ ನಾವು ಸಂತೆ ವ್ಯಾಪಾರ ಮಾಡಬೇಕಾದ್ರೆ ಇಲ್ಲಿ ಪ್ರತಿಯೊಂದು ಗಾಡಿದು ಒಂದು 13 ಗಾಡಿದು ಗ್ಲಾಸ್ನ ಹೊಡೆದಾಕಿದ್ದಾರೆ. ದುಡ್ಡು ಸಮೇತ ಹೊತ್ಕೊಂಡು ಹೋಗಿದ್ದಾರೆ. ಡ್ಯಾಶ್ ಬೋರ್ಡ್ ಇಂದ ಇದೆಲ್ಲ ಫುಲ್ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಮಧ್ಯದಲ್ಲಿ ಸಂತೆ ಬಿಡ್ತಾರೆ. ಇಲ್ಲಿ ಸಂತೆ ಅಂತ ಮಾಡ್ತಾರೆ, ಮಧ್ಯದಲ್ಲಿ ಅವ್ರಿಗೆ ಬಿಟ್ಟು ಲೋಡ್ ಗಟ್ಟಲೆ ಮಾಡ್ಕೊಂಡು ಹೋಗ್ತಾನೆ. 20 ವರ್ಷದಿಂದ ಇಲ್ಲಿ ಸಂತೆ ವ್ಯಾಪಾರ ಮಾಡ್ತಾ ಇದ್ದೀವಿ. ಜೊತೆಗೆ ಗಾಡಿನೂ ತರ್ತಾ ಇದ್ದೀವಿ. ಗಾಡಿ ಪ್ರತಿದಿನ ತಂದು ಇಲ್ಲೇ ನಿಲ್ಲಿಸ್ತೀವಿ. ಸೋಮವಾರ ಪ್ರತಿ ವಾರಕ್ಕೆ ಸೋಮವಾರ ದಿವಸ ಇಲ್ಲೇ ತಂದು ಇಲ್ಲೇ ನಿಲ್ಲಿಸ್ತಿದ್ದು. ಯಾವುದೇ ಅನಾಹುತ ಇಲ್ಲಿವರೆಗೂ ಆಗಿರಲಿಲ್ಲ. ಈಗ ಇವತ್ತು ಮಧ್ಯಾಹ್ನ 2:30ಕ್ಕೆ 2:30 ಮೇಲ್ಪಟ್ಟು ಯಾರೋ ಕಿಡಿಗೇಡಿಗಳು ಆಗದಿದ್ದರು ಇಲ್ಲ ಆಗೋರೋ ಗೊತ್ತಿಲ್ಲ, ಅವರು ಬಂದು ನಮ್ಮ ಪ್ರತಿಯೊಂದು ಗಾಡಿನ ಹೊಡೆದ್ಬಿಟ್ಟು ಮತ್ತೆ ಡ್ಯಾಶ್ ಬೋರ್ಡ್ ಓಪನ್ ಮಾಡಿ ನಮ್ಮದು ದುಡ್ಡು ನಂದು 6,000 ದುಡ್ಡು, ಇನ್ನೊಬ್ರು ಗಾಡಿ ಇದ್ದು ಒಂದು 25,000 ದುಡ್ಡನ್ನೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಅದನ್ನು ದಯಮಾಡಿ ಇವರು ಕೊಡಿಸ್ಬೇಕು ಅಂತ ಹೇಳಿ ಕೇಳ್ಕೊಂಡು ನಾವು ಪ್ರತಿ ಸೋಮವಾರ ಸಂತೆಗೆ ಬರ್ತೀವಿ. ಪ್ರತಿ ಸೋಮವಾರ ಅರಳಿ ಸಂತೆಗೆ ಬರ್ತಿದ್ದು. ಇಲ್ಲಿ ಪಾರ್ಕಿಂಗ್ ಮಾಡ್ತಿದ್ದು. ಪ್ರತಿಯೊಂದು 10-15 ವೆಹಿಕಲ್ ನಿಲ್ಲುತ್ತೆ. ಈ 10-15 ವೆಹಿಕಲಲ್ಲಿ ಒಂದು 10 ಗಾಡಿದು ಗ್ಲಾಸ್ಗಳು ಎಲ್ಲ ಲೆಫ್ಟ್ ಸೈಡು ರೈಟ್ ಸೈಡು ಗ್ಲಾಸ್ಗಳು ನೋಡಿದ್ದಾರೆ, ಕಿಟಕಿ ಗ್ಲಾಸ್ಗಳನ್ನು. ಹಾಗೆ ಡ್ಯಾಶ್ ಬೋರ್ಡ್ನೆಲ್ಲ ಕಿತ್ತಾಕಿದ್ದಾರೆ. ಕೆಲವೊಬ್ಬರು ಅಮೌಂಟ್ ಇಟ್ಟಿದ್ದಾರೆ, ಕೆಲವೊಬ್ರದ್ದು ಅಮೌಂಟ್ ಹೋಗಿದೆ. ಅಮೌಂಟು ಹುಡುಕಿಸ್ಕೊಡ್ಬೇಕು ಅಂತ ಪೊಲೀಸ್ನವ್ರಲ್ಲಿ ಕೇಳ್ಕೊತಾರೆ. ಹೇಳಿ, ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಇದೇ ಫಸ್ಟ್ 5 ವರ್ಷದಿಂದ ಸಂತೆಗೆ ಇಲ್ಲಿಗೆ ಬರ್ತಾ ಇದ್ದೀವಿ. ಸೋಮವಾರ ದಿವಸ ಸಂತೆ ಪಾರ್ಕಿಂಗಿಗೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ, ಅದೊಂದು ಸರಿಯಾದ ರೀತಿ ಮಾಡಿಕೊಡಿ. ಈಗ ಡೈಲಿ ನಾವು ಸಂತೆ ವ್ಯಾಪಾರ ಮಾಡಬೇಕಾದ್ರೆ ಇಲ್ಲಿ ಪ್ರತಿಯೊಂದು ಗಾಡಿದು ಒಂದು 13 ಗಾಡಿದು ಗ್ಲಾಸ್ನ ಹೊಡೆದಾಕಿದ್ದಾರೆ. ದುಡ್ಡು ಸಮೇತ ಹೊತ್ಕೊಂಡು ಹೋಗಿದ್ದಾರೆ. ಡ್ಯಾಶ್ ಬೋರ್ಡ್ ಇಂದ ಇದೆಲ್ಲ ಫುಲ್ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಮಧ್ಯದಲ್ಲಿ ಸಂತೆ ಬಿಡ್ತಾರೆ. ಇಲ್ಲಿ ಸಂತೆ ಅಂತ ಮಾಡ್ತಾರೆ, ಮಧ್ಯದಲ್ಲಿ ಅವ್ರಿಗೆ ಬಿಟ್ಟು ಲೋಡ್ ಗಟ್ಟಲೆ ಮಾಡ್ಕೊಂಡು ಹೋಗ್ತಾನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಹಾಸನ ಜಿಲ್ಲಾ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನಿಗಮ ಮಂಡಳಿಗಳ ನೌಕರರ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷರಾದ ಕೆಎಂ ಶ್ರೀನಿವಾಸ್ ಅವರು ನಾಡಿನ ಸಮಸ್ತ ಸರ್ಕಾರಿ ನೌಕರ ಬಾಂಧವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಕಳೆದು ಹೋದ 2025ರ ಸಾಲು ನಮಗೆ ಹಲವು ಸಿಹಿ ಕಹಿ ನೆನಪುಗಳನ್ನ, ಸೋಲು ಗೆಲುವುಗಳನ್ನ ಹಾಗೂ ಸಂತೋಷದ ಕ್ಷಣಗಳನ್ನ ನೀಡಿದೆ. ಈಗ ಆ ನೆನಪುಗಳಿಗೆ ವಿದಾಯ ಹೇಳಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವ ಸಮಯ ಬಂದಿದೆ. ಬರುತ್ತಿರುವ 2026ರ ಹೊಸ ವರ್ಷವು ರಾಜ್ಯದ ಎಲ್ಲ ಸರ್ಕಾರಿ ನೌಕರರ ಬಾಂಧವರ ಜೀವನದಲ್ಲಿ ಹೊಸ ಹರ್ಷ, ಉತ್ಸಾಹ ಮತ್ತು ನೆಮ್ಮದಿಯನ್ನು ತರಲಿ. ನೌಕರರ ಎಲ್ಲ ಆಶೋತ್ತರಗಳು ಈ ವರ್ಷ ಈಡೇರಲಿ ಎಂದು ಶುಭ ಹಾರೈಸಿದ್ದಾರೆ. ಸಮಸ್ತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಬಂಧುಗಳಿಗೆ, ಆತ್ಮೀಯರಿಗೆ ಹಾಗೂ ಎಲ್ಲ ಬಂಧು ಮಿತ್ರರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, 2025ರ ಸವಿ ನೆನಪುಗಳು, ಹಲವು ಸೋಲು ಗೆಲುವಿನ ನೆನಪುಗಳು, ಸಂತೋಷದ ಕ್ಷಣಗಳು ಎಲ್ಲವಕ್ಕೂ ವಿದಾಯವನ್ನು ಹೇಳುವಂಥ ಸಂದರ್ಭ. ಹೊಸ ವರ್ಷದ ಈ ಒಂದು ಪ್ರಾರಂಭ ಎಲ್ಲರಿಗೂ ಹೊಸ ಹರ್ಷವನ್ನು ತರಲಿ. 2026ರ ಹೊಸ ವರ್ಷವನ್ನು ಎಲ್ಲರೂ ಹರ್ಷದಿಂದ ಆಚರಿಸೋಣ. ಹಾಗೂ ಈ ಹೊಸ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಬದುಕಿನಲ್ಲಿ ಹೊಸ ಹರ್ಷವನ್ನು ತರಲಿ. ಮತ್ತೊಮ್ಮೆ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಈ ಹೊಸ ವರ್ಷದಲ್ಲಿ ಎಲ್ಲ ಒಳ್ಳೆಯದಾಗಲಿ, ಆರೋಗ್ಯಕರವಾದ ಜೀವನ ನಿಮ್ಮದಾಗಲಿ ಅಂತ ಆಶಿಸ್ತಾ ನಾನು KM ಶ್ರೀನಿವಾಸ್,
ರಾಜ್ಯ ಉಪಾಧ್ಯಕ್ಷರು. ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಕತ್ತರಿಘಟ್ಟದ ಶ್ರೀ ಕ್ಷೇತ್ರ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ 22ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜನವರಿ 4 ಮತ್ತು 5ರಂದು ಲೋಕ ಕಲ್ಯಾಣಾರ್ಥವಾಗಿ ಬೃಹತ್ ಚಂಡಿಕಾ ಯಾಗ ಆಯೋಜಿಸಲಾಗಿದೆ ಎಂದು ಪೀಠಾಧ್ಯಕ್ಷ ಚಂದ್ರಶೇಖರ್ ಗುರೂಜಿ ತಿಳಿಸಿದರು. ಅರಸೀಕೆರೆ ಹಾರ್ನಳ್ಳಿಯ ಶಿವಾನಂದ ರಾಜೇಂದ್ರ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಶನಿವಾರ ಮಹಾಗಣಪತಿ ಹೋಮ, ದುರ್ಗಾ ಮಂಡಲ ಆರಾಧನೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಜರುಗಲಿವೆ. ಭಾನುವಾರ ಬೆಳಗ್ಗೆ 6ರಿಂದ 12 ಗಂಟೆಯವರೆಗೆ ಚಂಡಿಕಾ ಹೋಮ ಹಾಗೂ ಮಹಾಮಂಗಳಾರತಿ ನಡೆಯಲಿದ್ದು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮತ್ತು ಮಹಿಳೆಯರಿಗೆ ಅರಿಶಿನ ಕುಂಕುಮ ವಿತರಣೆ ಇರಲಿದೆ ಎಂದು ತಿಳಿಸಿದರು. ತೌಮನಕರಣೆ ಮಾಡಿ ಮತ್ತೆ ಒಂದು ಚಂಡಿ ಯಾಗ ಮಾಡ್ತಾ ಇದ್ದೀನಿ. ಹಿಂದಿನ ದಿನ ಸಂಜೆ 4 ಗಂಟೆಗೆ ಭಾನುವಾರ ಗಣಪತಿ ಹೋಮ, ಪುಣ್ಯ ಹಾಗೂ ದುರ್ಗಸಪ್ತ ಪಾರಾಯಣಗಳನ್ನು ಮಾಡ್ತಾ ಹೋಗ್ತೀವಿ. ಬೆಳಗ್ಗೆ 5ನೇ ತಾರೀಕು ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆ ಒಳಗಡೆ ಚಂಡಿ ಯಾಗ ಮಾಡ್ತೀವಿ. ಬರುವ ಅಲ್ಲಿ ನಮ್ಮ ಕಲಾ ಪರಿವಾರ ತಂಡದಿಂದ ಬೆಳಗ್ಗೆ 6ರಿಂದ 11 ಗಂಟೆವರೆಗೂ ಭಜನಾ ಇರ್ತದೆ. ಅವ್ರದ್ದು ಅವರ ಕಲಾ ಪೂರ್ತಿ ತಂಡಗಳೇ ಬರ್ತಿದೆ. ಒಂದು 100-150 ಜನ ತಂಡಗಳ ಕಾರ್ಯಕ್ರಮ ಇರ್ತದೆ. ಹಾಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸ್ತಿರೋದು ಪರಮಪೂಜ್ಯ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಕೋಡಿಮಠ ಹಾರ್ನಳ್ಳಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ. ಹಾಗೆ ಈ ಸಂಸ್ಥೆಯ ಸೆಕ್ರೆಟರಿ ಹಾಗೂ ಅಮೋಘ್ DC ಅವರು ಸಹ ಇದಕ್ಕೆ ಭಾಗತ್ವ ವಹಿಸಿರ್ತಾರೆ. ಈ ಸಲ ಮಧ್ಯಾಹ್ನ ಬರುವ ಎಲ್ಲ ಭಕ್ತರಿಗೂ 12 ಗಂಟೆಗೆ ಪೂರ್ಣಾವಧಿ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಅರಿಶಿಣ ಕುಂಕುಮ ಕೊಡುವ ಸಂಪ್ರದಾಯ ಇಟ್ಕೊಂಡಿದ್ದೀವಿ. ಈ ಸಲ ಯಾರೇ ಬರಲಿ ಎಲ್ಲ ಹೆಣ್ಮಕ್ಳಿಗೆ. ಹಾಗೆ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತೆ. ಎಲ್ಲರಿಗೂ ಅನ್ನ ಸಂತರ್ಪಣೆ ಪ್ರತಿಯೊಬ್ಬರಿಗೂ ಇರ್ತದೆ. ಎಲ್ಲರೂ ಬನ್ನಿ. ನಾನು ಈ 22 ವಾರ್ಷಿಕೋತ್ಸವಕ್ಕೆ ಈ ಮಾಧ್ಯಮದ ಮೂಲಕ, ಈ ಮೀಡಿಯಾ ಮೂಲಕ, ನಾನು ಪತ್ರಿಕೆ ಮೂಲಕ ನಿಮ್ಮೆಲ್ಲರಿಗೂ ಆಹ್ವಾನ ಕೊಡ್ತಿದ್ದೀನಿ. ಇಲ್ಲಿ ಪತ್ರಿಕೆ ನಾನೇನು ಮಾಡಿಸಿಲ್ಲ, ಇದನ್ನೇ ಪತ್ರಿಕೆ ಅಂತ ತಿಳ್ಕೊಂಡ್ರಿ ಪ್ರತಿಯೊಬ್ಬರೂ ನನ್ನ ತಾಲೂಕಿನ, ನನ್ನ ಜಿಲ್ಲೆಯ ಯಾರಿಗೆ ಈ ಪತ್ರಿಕೆ ತಲುಪಿದ ತಕ್ಷಣವೇ ಇದನ್ನೇ ಪತ್ರಿಕೆ ಅಂತ. ಪಠ್ಯದ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸ್ವಾವಲಂಬಿ ಬದುಕು ಹಾಗೂ ವ್ಯವಹಾರದ ಜ್ಞಾನ ಮೂಡಿಸುವ ಉದ್ದೇಶದಿಂದ ಸಕಲೇಶಪುರ ಪಟ್ಟಣದ ಅಚೀವರ್ಸ್ ಕಾಲೇಜಿನಲ್ಲಿ ಬೃಹತ್ ಆಹಾರ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಸ್ವತಃ 100ಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆದು ಚಿಕನ್ ಬಿರಿಯಾನಿ, ಕಟ್ಲೆಟ್, ಮಸಾಲಾ ಪುರಿ, ಥಂಡರ್ ಕೊಕೊನಟ್ ಸೇರಿದಂತೆ 100 ಬಗೆಯ ಖಾದ್ಯಗಳನ್ನು ಸಿದ್ಧಪಡಿಸಿ ಮಾರಾಟ ಮಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಸಂಸ್ಥೆಯ ಅಧ್ಯಕ್ಷ ಸಂತೋಷ್ ಕೋರವಳ್ಳಿ ವಿದ್ಯಾರ್ಥಿಗಳ ಸೃಜನಶೀಲತೆಯನ್ನು ಶ್ಲಾಘಿಸಿದರು. ಪ್ರಾಂಶುಪಾಲ ಜುಲ್ಫಿಕರ್ ಅಹ್ಮದ್ ಮಾತನಾಡಿ, ವಿದ್ಯಾರ್ಥಿ ಹಂತದಲ್ಲಿಯೇ ವ್ಯವಹಾರದ ಪ್ರಾಥಮಿಕ ಜ್ಞಾನ ನೀಡಲು ಈ ವೇದಿಕೆ ಸೃಷ್ಟಿಸಲಾಗಿದೆ ಎಂದರು. ವಿದ್ಯಾರ್ಥಿನಿಯರಾದ ಅಶ್ವಿನಿ ಮತ್ತು ಹೇಮಲತಾ ತಮ್ಮ ಅನುಭವ ಹಂಚಿಕೊಂಡು ತಂಡವಾಗಿ ಕೆಲಸ ಮಾಡುವ ಕಲೆ ಕಲಿತಿದ್ದಾಗಿ ತಿಳಿಸಿದರು. ಅಂತ ಒಂದು ಹೆಸರಲ್ಲಿ ಒಂದು ಆಹಾರ ಮೇಳನ ಮಾಡ್ತಾ ಇದೀವಿ. ನೋಡ್ತಾ ಇದೀರಿ, ಎಲ್ಲ ನರ್ಸರಿಯಿಂದ ದ್ವಿತೀಯ PUC ತನಕನೂ ಕೂಡ ಎಲ್ಲಾ ವಿದ್ಯಾರ್ಥಿಗಳು, ಹಾಗೇನೆ ನಮ್ಮ ಪೋಷಕರು, ಹಾಗೆ ಇಡೀ ಸಕಲೇಶಪುರದ ಜನತೆ ಇವತ್ತು ಭೇಟಿ ನೀಡಿ ಅತ್ಯದ್ಭುತವಾಗಿ ಕಾರ್ಯಕ್ರಮ ನೆರವೇರ್ತಾ ಇದೆ. ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜಿನ ವಿದ್ಯಾರ್ಥಿಗಳವರೆಗೂ ಕೂಡ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಗೆ ಗೈರಾಗುವ ಮೂಲಕ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಜರುಗಿಸುವಂತೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಹಾಗೂ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಎಂಬಾಬು ಸೂಚಿಸಿದರು. ಹರಕಲಗೂಡು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಭೆಗೆ 50% ಅಧಿಕಾರಿಗಳು ಹಾಜರಾಗಿಲ್ಲ. ಆರ್ಥಿಕ ವರ್ಷದ ಅಂತ್ಯದಲ್ಲಿ ಅನುದಾನ ಬಳಕೆಯಾಗದೆ ದುರುಪಯೋಗವಾದರೆ ಹೊಣೆ ಯಾರು? ಇಂತಹ ಅಸಹಕಾರದಿಂದ ಪ್ರಗತಿ ಕುಂಠಿತಗೊಳ್ಳುತ್ತಿದೆ ಎಂದು ಕಿಡಿಕಾರಿದರು. ಬಾಕಿ ಇರುವ 22 ಶಾಲಾ ದುರಸ್ತಿ ಕಾಮಗಾರಿಗಳನ್ನು ಮಾರ್ಚ್ ವೇಳೆಗೆ ಪೂರ್ಣಗೊಳಿಸಬೇಕು ಎಂದು ಇಂಜಿನಿಯರ್ಗಳಿಗೆ ತಾಕೀತು ಮಾಡಿದರು. ಆರೋಗ್ಯ ಮತ್ತು ಕೃಷಿ ಗೃಹ ಆರೋಗ್ಯ ಯೋಜನೆಯಡಿ ಆಶಾ ಕಾರ್ಯಕರ್ತೆಯರು ಬಿಪಿ, ಶುಗರ್ ತಪಾಸಣೆ ನಡೆಸುತ್ತಿದ್ದಾರೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ತಿಳಿಸಿದರು. ಮೊಕಳಿ ಬಳಿಯ ಸುನಂದ ಪಶು ಆಹಾರ ಕಂಪನಿಯು 300 ಮೆಟ್ರಿಕ್ ಟನ್ ಮುಸುಕಿನ ಜೋಳ ಖರೀದಿಸಲು ನಿರ್ಧರಿಸಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕಿ ಕವಿತಾ ಮಾಹಿತಿ ನೀಡಿದರು. ಬಿಸಿನೀರು ಕುಡಿಯೋದು, ಬಿಸಿ ಆಹಾರ ಸೇವಿಸೋದು, ಅದೆಲ್ಲ ಸ್ವಲ್ಪ ಪ್ರೆಸ್ಗೆಲ್ಲ ಮಾಧ್ಯಮಗಳಿಗೆ ಸ್ವಲ್ಪ ಕೊಡಿ, ಮಕ್ಕಳಿಗೆ ಇದು ಜನರಿಗೆ ಅರಿವಾಗಲಿ. ಈಗ ಬೇರೆ ಇದೆಲ್ಲ ನಾನು ನೋಡ್ತಾ ಇದ್ದೀನಿ ನ್ಯೂಸಲ್ಲಿ, ಹೇಗೆ ಡಾಕ್ಟರ್ಸ್ ಎಲ್ಲ ಒಂದು ಸಲಹೆ ಕೊಡ್ತಾ ಇದ್ದಾರೆ. ತುಂಬ ಕೋಲ್ಡ್ ಇದೆ, ನೀವು ನೋಡ್ತಾ ಇದ್ದೀರಾ, ವಿಪರೀತ ಚಳಿ ಇದೆ. ಅಲ್ಲ, ಪ್ರೋಗ್ರಾಮ್ ಮಾಡಿ ಜನರಿಗೆ ಅವೇರ್ನೆಸ್ ಮಾಡಿ, ಬಿಸಿನೀರು ಕುಡಿಬೇಕು ಆಯ್ತಲ್ಲ, ಬಿಸಿಯಾದ ಆಹಾರ ತಿನ್ನಬೇಕು. ಮತ್ತೆ ಚಳಿ ಯಾವ ರೀತಿ 25 ಬ್ಯಾಲೆನ್ಸ್ ಇದೆ ಸರ್, 25 ಸಹಾಯಕಿಯರು. ಅದನ್ನ ಈಗ ಜನವರಿ 2nd ವೀಕಲ್ಲಿ ನೋಟಿಫಿಕೇಶನ್ ಮಾಡ್ತಾ ಇದ್ದೀವಿ ಸರ್. ಮತ್ತೆ ನಮ್ಮಲ್ಲಿ ಸರ್ಕಾರದ ವತಿಯಿಂದ ಸರ್ 27 ಅಂಗನವಾಡಿಗಳಿಗೆ LKG UKG ಸ್ಟಾರ್ಟ್ ಮಾಡ್ಲಿಕ್ಕೆ ಬಂದಿತ್ತು ಸರ್. ಅದನ್ನ ಹೊರತುಪಡಿಸಿ ನಾವು ಇನ್ನು 25 ಅಂಗನವಾಡಿಗಳಲ್ಲಿ LKG UKG ಸ್ಟಾರ್ಟ್ ಮಾಡಿದೀವಿ ಸರ್. ಈಗಾಗಲೇ ಅದೇನು 27 ಅಂಗನವಾಡಿಗಳು ಸರ್ಕಾರ
ಸ್ವೆಟ್ರ್ ಮಕ್ಕಳಿಗೆ ಸ್ವೆಟ್ರ್ ಬೇಕಾದರೆ ಮತ್ತೆ ಕರ್ಟನ್ ತಗೊಳ್ದಂಗೆ ಈ ಥರ ಒಂದು ಮಕ್ಕಳಿಗೆ ಒಂದು ಎಸೆನ್ಷಿಯಲ್ ಆಗಿ ಏನು ಬೇಕು ಅದನ್ನು ಅನ್ನದಾನ ಲಭ್ಯತೆ ಉಳಿದ ಮೇಲೆ ಅದನ್ನು ಪ್ರೋಸೆಸ್ ಮಾಡ್ತೀವಿ ಸರ್. ಅದು ನಮ್ಮಲ್ಲಿ ಮಕ್ಕಳಿಗೆ SLC ಮಕ್ಕಳಿಗೆ ಬಗ್ಗೆ ಒಂದು ಸಮಸ್ಯೆ ಏನಿದೆ ಸರ್. 2026ರ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ನಗರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಡಿಸೆಂಬರ್ 31ರ ಮಧ್ಯಾಹ್ನದಿಂದಲೇ ನಗರದ ಆರ್ಚಿಡ್ ಮಾಲ್, ಏಷ್ಯನ್ ಮಾಲ್ ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರು ತಪಾಸಣೆ ತೀವ್ರಗೊಳಿಸಿದ್ದಾರೆ. ಜನದಟ್ಟಣೆ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ನಗರದಾದ್ಯಂತ ಶಾಂತಿ ಕಾಪಾಡಲು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಕೊಳ್ಳೇಗಾಲ ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಶ್ರೀ ಸಿದ್ದಪ್ಪಾಜಿ ಕೊಂಡೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಪ್ರತಿ ವರ್ಷದಂತೆ ನಡೆದ ಈ ಉತ್ಸವದಲ್ಲಿ ವಿವಿಧ ಗ್ರಾಮಗಳ ಭಕ್ತರು ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದರು. ಕೊಂಡೋತ್ಸವದ ಅಂಗವಾಗಿ ಅರ್ಚಕರು ಪವಿತ್ರ ಕಂಡಾಯಗಳನ್ನು ಕಾವೇರಿ ನದಿಗೆ ಕೊಂಡೊಯ್ದು ಪುಣ್ಯ ಸ್ನಾನ ಮಾಡಿಸಿ ಹೂವಿನ ಅಲಂಕಾರದೊಂದಿಗೆ ಪೂಜೆ ಸಲ್ಲಿಸಿದರು. ನಂತರ ವಾದ್ಯಗೋಷ್ಠಿಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಕೊಂಡದ ಮಾಳದಲ್ಲಿ ಭಕ್ತಿಯಿಂದ ಕೊಂಡ ಹಾಯಲಾಯಿತು. ಮುಳ್ಳೂರಿನಲ್ಲಿ 29 ವರ್ಷದ ವಾರ್ಷಿಕೋತ್ಸವದ ಕೊಂಡೋತ್ಸವ ಸಿದ್ದಪ್ಪಾಜಿ ಕೊಂಡೋತ್ಸವವನ್ನು ನೆರವೇರಿಸಿಕೊಂಡು ಬಂದು ಯಾವುದೇ ರೀತಿ ಸಣ್ಣ ಪುಟ್ಟ ಎಡರು ತೊಡರು ಇಲ್ಲದೆ ನಮ್ಮ ಕೊಂಡೋತ್ಸವವು ಅತಿ ಸುಲಲಿತವಾಗಿ ಜರುಗಿ ಭಕ್ತಾದಿಗಳೆಲ್ಲ ಅಷ್ಟೇ ಸಹಕರಿಸಿ ನಮ್ಮ ಮುಳ್ಳೂರಿನಲ್ಲಿ ಇದುವರೆಗೂ ಯಾವುದೇ ಅಡಚಣೆಗಳು ಆಗಿಲ್ಲ. ಹಾಗೆ ಕೊಂಡೋತ್ಸವ ಒಂದು ಸುಲಲಿತವಾಗಿ ಆಗಿದೆ. ಕಾರ್ಯಕ್ರಮದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂಜುಂಡಸ್ವಾಮಿ, ಜಿಲ್ಲಾ ಪಂಚಾಯಿತಿ ಸದಸ್ಯ ಕಮಲ್ ನಾಗರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಮಲಮ್ಮ ಸೇರಿದಂತೆ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಕುಕನೂರು ತಾಲೂಕಿನ ಮಂಡಲಗಿರಿ ಗ್ರಾಮದ ಗ್ರಾಮದೇವತೆ ಶ್ರೀ ದ್ಯಾಮಂಬಿಕಾದೇವಿ ಜಾತ್ರಾ ಮಹೋತ್ಸವವು ಜನವರಿ 2 ಮತ್ತು 3ರಂದು ಅದ್ದೂರಿಯಾಗಿ ನಡೆಯಲಿದೆ. 5 ವರ್ಷಕ್ಕೊಮ್ಮೆ ನಡೆಯುವ ಈ ವಿಶೇಷ ಜಾತ್ರೆಯ ಕುರಿತು ಸಮಿತಿಯ ಪ್ರಮುಖರಾದ ಶ್ರೀಧರ್ ರಾವ್ ದೇಸಾಯಿ ಮಾಹಿತಿ ನೀಡಿ 2 ದಿನಗಳ ಕಾಲ ಧಾರ್ಮಿಕ ವಿಧಿವಿಧಾನಗಳು, ಪ್ರವಚನ ಹಾಗೂ ಅನ್ನಸಂತರ್ಪಣೆ ನಡೆಯಲಿದ್ದು ಸುಮಾರು 2,000ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವ ದ್ಯಾಮಾಂಬಿಕೆ ದೇವಿಯನ್ನು ವಿಜೃಂಭಣೆಯಿಂದ ನಾವು ಸಾರ್ವಜನಿಕರನ್ನು ಆಹ್ವಾನ ಮಾಡುತ್ತೇವೆ. ಈ ಜಾತ್ರಾ ಮಹೋತ್ಸವಕ್ಕೆ ಹೋಮ ಹವನಾದಿಗಳು ಎಲ್ಲ ಕಾರ್ಯಕ್ರಮಗಳನ್ನು ನಡೆಯುವ ಮೂಲಕ ಹಮ್ಮಿಕೊಳ್ಳಲಾಗಿದೆ. ಅಂದಿನ ದಿನ ನಾವು ಶಯನಾದಿವಾಸ, ಪುಷ್ಪಾದಿವಾಸ ಮತ್ತು ಧಾನ್ಯಾದಿವಾಸ ಹಾಗೂ ಶ್ರೀ ದೇವಗಿರಿ ಸ್ವಾಮಿಗಳಿಂದ ಹೋಮ ಹವನಗಳು ಕಾರ್ಯಕ್ರಮಗಳು ಜರುಗಲಿವೆ. ಹಾಗೂ ಸುತ್ತಮುತ್ತಲೇ ಇರುವತಕ್ಕಂಥ ರಾಜಕಾರಣಿಯ ಜನರನ್ನು ನಾವು ಕೂಡ ಆಹ್ವಾನ ಮಾಡಿದ್ದೇವೆ, ಸುತ್ತಲಿನ ಹಿರಿಯರನ್ನು, ಗುರು ಹಿರಿಯರನ್ನು. ಅದೇ ರೀತಿಯಾಗಿ ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಸುತ್ತಲಿನ ಎಲ್ಲ ಗ್ರಾಮದ ಜನರನ್ನು ಕೂಡ ನಾವು ಆಹ್ವಾನ ಮಾಡಿದ್ದೇವೆ. ಒಂದು ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿ ಚಂಡಿ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಹಂಚಳಪ್ಪ ಮಾಸ್ತರ್, ಹನುಮಂತಪ್ಪ ಉಪ್ಪಾರ ಸೇರಿದಂತೆ ಸಮಿತಿಯ ಸದಸ್ಯರು ಹಾಜರಿದ್ದರು. ಮಹಿಳೆಯರು ಸಮಾಜದಲ್ಲಿ ಸ್ವಾಭಿಮಾನದಿಂದ ಬದುಕಲು ಪ್ರತಿಯೊಂದು ವಿಷಯದ ಬಗ್ಗೆ ಜಾಗೃತರಾಗಿರಬೇಕು ಹಾಗೂ ಲೋಕಜ್ಞಾನ ಹೊಂದಿರಬೇಕು ಎಂದು ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಕರೆ ನೀಡಿದರು. ಕಿಕ್ಕೇರಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಆಯೋಜಿಸಿದ್ದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳಾ ಜ್ಞಾನ ವಿಕಾಸ ಕೇಂದ್ರಗಳು ಶಿಕ್ಷಣ, ಆರೋಗ್ಯ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ನೀಡುವ ಮಾಹಿತಿಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆದಂಥ ಎಲ್ಲ ಜ್ಞಾನ ವಿಕಾಸ ಸರ್ವ ಸದಸ್ಯರುಗಳಿಗೆ, ಮಾಧ್ಯಮ ಮಿತ್ರರುಗಳಿಗೆ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂಥ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ. ಮಾತೃಶ್ರೀ ಹೇಮಾವತಿ ಎಂಬುವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂಥ ಈ ಜ್ಞಾನ ವಿಕಾಸ ಯೋಜನೆ ಮಹಿಳೆಯರನ್ನ ಅಂದು ಮಹಾತ್ಮ ಗಾಂಧಿಯವರು ಸ್ವತಂತ್ರ ಪೂರ್ವದಲ್ಲಿ ಏನು ಕನಸು ಕಂಡು ಗ್ರಾಮಗಳನ್ನು ಅಭಿವೃದ್ಧಿಪಡಿಸಿದ್ರೆ, ಗ್ರಾಮಗಳು ಅಭಿವೃದ್ಧಿಯಾದರೆ, ಮಹಿಳೆಯರು ಸಬಲೀಕರಣ ಆದರೆ ಈ ದೇಶದ ಉದ್ಧಾರ ಎನ್ನುವಂಥದ್ದನ್ನು ಅಂದು
ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಿಎಸ್ಐ ರಮೇಶ್, ಗ್ರಾಮೀಣ ಭಾಗದಲ್ಲಿ ಫೋಕ್ಸೋ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಬಾಲ್ಯ ವಿವಾಹದಂತಹ ತಪ್ಪುಗಳಿಗೆ ಪೋಷಕರು ಬೆಂಬಲ ನೀಡಬಾರದು. ಅಲ್ಲದೆ 18 ವರ್ಷದೊಳಗಿನ ಮಕ್ಕಳಿಗೆ ದ್ವಿಚಕ್ರ ವಾಹನ ನೀಡಬಾರದು ಎಂದು ಎಚ್ಚರಿಸಿದರು. ಮಕ್ಕಳು 18 ವರ್ಷದಿಂದ ಡಿಎನ್ಎ ಗಾಡಿ ಕೊಡಬಾರ್ದು, ವೆಹಿಕಲ್ ಕೊಡಬಾರ್ದು. ನಿನ್ನೆ ಆ ಥರವಾದ ಅವ್ರಿಗೆ ಅವಾಗ ಇರ್ತಾರೆ 10 ವರ್ಷದ ಆ ಥರ ಕುಡಿಯಿದೆ. ನಿನ್ನೆ ಅವಾಗ ಕುಡಿಯೋದ ಹೇಳಿ ಗಾಡಿ ಮತ್ತು ಮಕ್ಕಳಿಗೆ ಒಳ್ಳೆಯ ರೀತಿ ಬುದ್ಧಿವಾದ ಹೇಳಿ ಶಾಲಾ ಕಲಿಸಬೇಕು. ಅದಕ್ಕೆ ಮುಖ್ಯ ಪಾತ್ರ ಮಹಿಳೆಯರು. ಈಗ ಯಾರೇ ನನ್ನ ಪ್ರಾಂಶುಪಾಲ ಎಲ್ಲ ವಿಚಾರ ಹೇಳಿದ್ದಾರೆ, ನಾನು ಹೇಳಬೇಕಾದ್ರೂ ಅವ್ರು ಹೇಳಿದ್ದಾರೆ. ಈ ವಿಚಾರದಲ್ಲಿ ಇಷ್ಟು ಮಾತಾಡೋದ ಅವಕಾಶ. ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಮತ್ತು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಹಿಳೆಯರಿಗೆ ಬಹುಮಾನ ವಿತರಿಸಲಾಯಿತು. ಧರ್ಮಸ್ಥಳ ಯೋಜನೆಯ ಜಿಲ್ಲಾ ನಿರ್ದೇಶಕ ಡಾಕ್ಟರ್ ಯೋಗೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. ಮಹಿಳೆಯರ ಘನತೆಯ ಬದುಕಿನ ಹಕ್ಕನ್ನ ಕೇವಲ ಹೆಣ್ಣೆಂಬ ಕಾರಣಕ್ಕೆ ನಿರಾಕರಿಸಬಾರದು ಎಂದು ಒತ್ತಾಯಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದಲ್ಲಿ ಪಂಚನೆ ಮೆರವಣಿಗೆ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿದರು. ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ ನೇತೃತ್ವದಲ್ಲಿ ನಡೆದ ಮೆರವಣಿಗೆಯಲ್ಲಿ ಮಹಿಳೆಯರ ಮೇಲಿನ ಶೋಷಣೆ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು. ಈ ವೇಳೆ ಮಾತನಾಡಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ, ಗಾಂಧೀಜಿಯವರ ಕನಸಿನಂತೆ 2026ರಿಂದ ಮಹಿಳೆಯರು ರಾತ್ರಿ ವೇಳೆಯಲ್ಲಿ ನಿರ್ಭೀತಿಯಿಂದ ಓಡಾಡುವಂತಾಗಬೇಕು. ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ, ದೌರ್ಜನ್ಯಗಳು 2025ಕ್ಕೆ ಕೊನೆಯಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. ನಂತರ ಮಹಿಳೆಯರು ಕೇಕ್ ಕತ್ತರಿಸುವ ಮೂಲಕ ಹೊಸ ವರ್ಷದ ಮುನ್ನಾ ದಿನವನ್ನ ಸಂಭ್ರಮಿಸಿದರು. ನಡೀತಕ್ಕಂತ ದಾಳಿ ದಬ್ಬಾಳಿಕೆಗಳು ನಿಲ್ಲಬೇಕು. ಎಲ್ಲ ಸಂಕೋಲೆಗಳನ್ನ ಕಿತ್ತು ಹೆಣ್ಣುಮಕ್ಕಳು ನಿರ್ಭಯ ರೀತಿಯಿಂದ ಯಾವುದೇ ಭಯ ಇಲ್ಲದೇ ಸ್ವತಂತ್ರವಾಗಿ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ರೀತಿಯಲ್ಲಿ ರಾತ್ರಿ 12 ಗಂಟೆಯಲ್ಲಿ ಹೆಣ್ಣುಮಕ್ಕಳು ಯಾವುದೇ ಭಯ ಇಲ್ಲದೇ ನಿರ್ಭೀತಿಯಿಂದ ಯಾವತ್ತು ಹೆಣ್ಣುಮಕ್ಕಳು ಓಡಾಡ್ತಾರೋ ಆವಾಗ ಮಾತ್ರ ಈ ದೇಶಕ್ಕೆ ಸ್ವತಂತ್ರವನ್ನ ಬರ್ಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು ಅನ್ನುವಂಥ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಮಾತುಗಳನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ ಅಂತ ಬದುಕು 2026ಕ್ಕೆ ನಮ್ಗೆ ಸಿಗಬೇಕು. ಈಗ ನಡೆದಿದ್ದಕ್ಕೆ ಮರ್ಯಾದೆಗೇಡು ಹತ್ಯೆಗಳು ನಡೀತಾ ಇದೆ. ಮರ್ಯಾದೆಗೇಡು ಹತ್ಯೆಗಳನ್ನ ತಡೆಗಟ್ಟಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಮುಂಬರುವ ಅಧಿವೇಶನದೊಳಗಡೆ ಕಾಯ್ದೆಯನ್ನು ರೂಪಿಸಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದನ್ನ. ಈ ವೇಳೆ ಸಂಘಟನೆಯ ಪದಾಧಿಕಾರಿಗಳಾದ ಜಯಶೀಲಾ, ಮಂಜುಳಾ, ಪ್ರೇಮ ಸೇರಿದಂತೆ ಹಲವರು ಭಾಗವಹಿಸಿದರು. ಮಳವಳ್ಳಿ ತಾಲೂಕಿನ ಡಿ ಹಲಸಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘವು 50 ವರ್ಷಗಳನ್ನು ಪೂರೈಸಿದ್ದು, ಸುವರ್ಣ ಮಹೋತ್ಸವದ ಅಂಗವಾಗಿ 2026ರ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಸಂಘದ ಅಧ್ಯಕ್ಷ ಶ್ರೀಧರ್ ಮಾತನಾಡಿ, 1976ರಲ್ಲಿ ಆರಂಭವಾದ ಈ ಸಂಘವು ಇಂದು ಬೃಹತ್ತಾಗಿ ಬೆಳೆದು 9 ಗ್ರಾಮಗಳ ರೈತರಿಗೆ ಜೀವನಾಡಿಯಾಗಿದೆ. ನಿರ್ದೇಶಕರ ಸಹಕಾರದೊಂದಿಗೆ ಸಂಘವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿ ರೈತರ ಆರ್ಥಿಕ ಪ್ರಗತಿಗೆ ಶ್ರಮಿಸಲಾಗುವುದು ಎಂದರು. ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘನೆ 8/6/1976ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿದ್ದು, ಈ ಮೊದಲನೇ ಸಾರಿ ನಾವು ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದರೆ ನಮ್ಮ ನಿರ್ದೇಶಕರಾದ ಶ್ರೀಕರ್ನವರು, ಬಸಮ್ಮನವರು, ನಮ್ಮ ಮೈತ್ರಿ ಅವರು, ನಮ್ಮ ನೌಕರ ವರ್ಗದ ರವಿ ಅವರು, ಮತ್ತು ರಚಯ್ಯನವರು, ಶಿವಕುಮಾರ್ ಅವರು, ರವಿ ಅವರು, ನಮ್ಮ ಮುಖಂಡರಾದ ಶ್ರೀನಿವಾಸನವರು, ಮತ್ತು ಕುಮಾರ್ ಅವರು, ಉಮೇಶ್ ಅವರು ಎಲ್ಲರ ಸಹಕಾರದಿಂದ. ನಿರ್ದೇಶಕ ಸೀತಾಚಾರಿ ಮಾತನಾಡಿ, ಸಂಘದ ಮೂಲಕ ರಸಗೊಬ್ಬರ, ಬಿತ್ತನೆ ಬೀಜ ಹಾಗೂ ಸಾಲ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು. 25 ಈ ದಿನ ಕೊನೆಗೊಳ್ತಾ ಇದೆ. ಹಲಸಳ್ಳಿ ಸಹಕಾರ ಸಂಘ ಈ ಭಾಗದ ರೈತರ ಜೀವನಾಡಿ. ಇದು 4-5 ಹೆಸರುಗಳ ಮೂಲಕ ಈಗ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘವಾಗಿ ರೂಪಾಂತರಗೊಂಡಿದೆ. ಈ ಸಹಕಾರ ಸಂಘಕ್ಕೆ ತೊರೆಕಾಡಿನಹಳ್ಳಿ, ಬಾಣಸಮುದ್ರ, ತಾಳೆಹಳ್ಳ, ಕನಂಪುರ, ಕುರುದೊಡ್ಡಿ, ಡಿ ಹಲಸಳ್ಳಿ, ದನಗೂರು, ದಬ್ಬಳ್ಳಿ, ನೆಟ್ಕಲ್ಲು, ಸಿಂಸಾಪುರ ಇಷ್ಟು ವಿಶಾಲ ಪ್ರದೇಶನ ಹೊಂದಿರತಕ್ಕಂಥ ಈ ಭಾಗದ ರೈತರ ಜೀವನಾಡಿಯಾಗಿ ಕೆಲಸ ಮಾಡಿದೆ. ಇಲ್ಲಿನ ರೈತರ ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷೆ ಕೆ ಗೀತಾ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಗಳನ್ನು ಹೊರತರುವಲ್ಲಿ ಹಾಗೂ ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸುವಲ್ಲಿ ಕಲಿಕಾ ಹಬ್ಬ ಅತ್ಯಂತ ಸಹಕಾರಿ ಎಂದು ಎಸ್ಡಿಎಂಸಿ ಅಧ್ಯಕ್ಷ ಮುಕುಂದಪ್ಪ ತಿಳಿಸಿದರು. ಗುಬ್ಬಿ ತಾಲೂಕಿನ ಬೊಡತಿಮ್ಮನಹಳ್ಳಿಯಲ್ಲಿ ಆಯೋಜಿಸಲಾಗಿದ್ದ ಕಲಿಕಾ ಹಬ್ಬವನ್ನು ಉದ್ಘಾಟಿಸಿ ಮಾತನಾಡಿದ ಅವರು,
ಪೋಷಕರು ಕೇವಲ ಶಿಕ್ಷಕರ ಮೇಲೆ ಜವಾಬ್ದಾರಿ ಹೊರಿಸದೆ ತಿಂಗಳಿಗೊಮ್ಮೆ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಗಮನಿಸಬೇಕು ಎಂದು ಸಲಹೆ ನೀಡಿದರು. ಎಲ್ಲ ಸದಸ್ಯರುಗಳು ಹಾಗೂ ನಮ್ಮ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು, ನಮ್ಮ ಕ್ಲಸ್ಟರ್ನ ಸಿಆರ್ಪಿ ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರಿಗೂ ಮತ್ತು ಎಲ್ಲ ಕ್ಲಸ್ಟರ್ನ ಎಲ್ಲ ಮಕ್ಕಳಿಗೂ ಎಸ್ಟಿಎಂಸಿ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ, ನಮ್ಮ ಶಾಲೆಯ ಅಡುಗೆ ಸಿಬ್ಬಂದಿಯವರಿಗೂ, ಊರಿನ ಹಿರಿಯರಿಗೂ, ಶಾಲೆಯ ಭೂದಾನಿಗಳಿಗೆ ಆಗಿರ್ತಕ್ಕಂಥ ರಾಮಕೃಷ್ಣಯ್ಯನವರಿಗೂ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ, ಯಾಕೆಂದ್ರೆ ಇಂಥ ಇಂಜಿನಿಯರಿಂಗ್ ಪ್ಲೇಸ್ಗೆ ನಮಗೊಂದು ಅವಕಾಶ ನೀಡ್ತಕ್ಕಂಥ ಕೊಟ್ಟಿದ್ರೆ ನೀವು ಪೊಲೀಸ್ ಹಬ್ಬವನ್ನು ಮಾಡ್ಕೊಳ್ಳಿ ಅಂತ, ಅದಕ್ಕೆ ನಾವು ಅದ್ದೂರಿಯಾಗಿ ಮಾಡಬೇಕು ಅಂತ ನಮ್ಮ STMC ಸದಸ್ಯರುಗಳು ಮತ್ತು ಹಳೆ ವಿದ್ಯಾರ್ಥಿಗಳು, ಊರಿನ ಗ್ರಾಮಸ್ಥರುಗಳನ್ನು ಎಲ್ಲರನ್ನು ಕೇಳ್ಕೊಂಡಾಗ ಅದ್ದೂರಿಯಾಗಿ. ಈ ವೇಳೆ ಮುಖ್ಯ ಶಿಕ್ಷಕ ಉಮೇಶ್, ಶಿಕ್ಷಕ ಗಿರೀಶ್, ಸಿಆರ್ಪಿ ಮಂಜುನಾಥ್ ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಟಿ ನರಸೀಪುರ ತಾಲೂಕಿನ ಎಂಸಿಹಳ್ಳಿ ಗ್ರಾಮದಲ್ಲಿ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಂಡಿ ಉತ್ಸವವು ಸಡಗರ ಸಂಭ್ರಮದಿಂದ ನೆರವೇರಿತು. ಮೂಗೂರು ಜಾತ್ರೆಯ ಅಂಗವಾಗಿ ನಡೆಯುವ ಈ ಉತ್ಸವದಲ್ಲಿ ಕನ್ನಳ್ಳಿ ಗ್ರಾಮದ ಬಸವೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಬಂಡಿಯನ್ನ ಸಿಹಳ್ಳಿ ಗ್ರಾಮಕ್ಕೆ ಬರಮಾಡಿಕೊಳ್ಳಲಾಯಿತು. ಗ್ರಾಮದ ಬೀದಿಗಳಲ್ಲಿ ಬಂಡಿ ಸಾಗುವಾಗ ಭಕ್ತರು ಬಾಳೆಗೊನೆ ಹಾಗೂ ಹೂವಿನ ಹಾರಗಳನ್ನು ಅರ್ಪಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಈ ವೇಳೆ ಮಾತನಾಡಿದ ಮುಖಂಡ ಸಿಹಳ್ಳಿ ಗುರುಮೂರ್ತಿ, ಸರ್ವಜನಾಂಗದವರು ಶಾಂತಿ ಸೌಹಾರ್ದತೆಯಿಂದ ಈ ಸಂಪ್ರದಾಯಬದ್ಧ ಹಬ್ಬವನ್ನು ಆಚರಿಸುತ್ತಿರುವುದು ನಮ್ಮ ಗ್ರಾಮದ ವಿಶೇಷ ಎಂದರು. ಸಾವಿರಾರು ಭಕ್ತರು ಈ ಅಪರೂಪದ ಬಂಡಿಯ ಓಟವನ್ನು ವೀಕ್ಷಿಸಿ ಸಂಭ್ರಮಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹೊಸ ವರ್ಷಾಚರಣೆಯನ್ನ ಶಾಂತಿಯುತವಾಗಿ ಆಚರಣೆ ಮಾಡಿ, ತೊಂದರೆ ಕೊಟ್ಟರೆ ಕಠಿಣ ಕ್ರಮ, ಡಿಸಿಕೆಎಸ್ ಲತಾ ಕುಮಾರಿ ಎಚ್ಚರಿಕೆ. ಅರೆಹಳ್ಳಿ ವಾರದ ಸಂತೆಯಲ್ಲಿ ಹಗಲು ದರೋಡೆ, ಪಾರ್ಕಿಂಗ್ನಲ್ಲಿದ್ದ 15ಕ್ಕೂ ಹೆಚ್ಚು ವಾಹನಗಳ ಗಾಜು ಪುಡಿ, ಲಕ್ಷಾಂತರ ರೂಪಾಯಿ ಹಾನಿ, ನಗದು ಕಳವು. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.